ಬರ್ರ 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 ಹೂ. ಸೊ ಎಲ್ಲರಿಗೂ ವೆಲ್ಕಮ್, ನಮಸ್ಕಾರ, ಶರಣಾರ್ಥಿ. ನಮಸ್ಕಾರ ರೀ ಸರ್. ನಮಸ್ಕಾರ. ಮತ್ತೇನ್ ಸಮಾಚಾರ ಹೇಳ್ಬೇಕ್ರಿ ಅಣ್ಣ. ಏನ್ ನಾ ಆಕ್ಚುಲಿ ಇಂಟ್ರೊಡಕ್ಷನ್ ಹೆಂಗ್ ಕೊಡ್ಬೇಕು ಗೊತ್ತಾಗತ್ತಿಲ್ಲ ನಿಂದ. ಪ್ರಾಬ್ಲಮ್ ಏನಾಗಿತ್ತೇಳೆ, ಲಾಸ್ಟ್ ವಿಡಿಯೋ ಒಳಗ ನಂದು ಯೂಟ್ಯೂಬ್ ಚಾನಲ್ ಒಳಗ ಇನ್ನೊಂದ್ ಕ್ಯಾರೆಕ್ಟರ್ ಮಿಸ್ಸಿಂಗ್ ಅಂತ ಹೇಳಿದ್ದೆ. ಆ ಕ್ಯಾರೆಕ್ಟರ್ ಇಲ್ಲಿ ಕುಂತೈತಿ ಈಗ. ಓಕೆ, ನಾ ಹೇಳ್ಬೇಕಂದ್ರೆ ಲಾಸ್ಟ್ ವಿಡಿಯೋ ನೋಡಕ್ ಆಗಿಲ್ಲ ನಂದು. ಆಕ್ಚುಲಿ ಲೇಟ್ ಆಗಿತ್ತಲ್ಲ ಬರೋದ. ನಾ ಸ್ಟಾರ್ಟಿಂಗ್ ನೋಡಿದೆ, ನೀವು ಓಪನ್ ಮಾಡಿ ಅಂತ ನೋಡಿದೆ. ಆಮೇಲೆ ನೋಡಕ್ ಹೋಗಿಲ್ಲ ಅದನ್ನ. ಏನಂತ ಹೇಳಿದೆ ಅದ್ರಾಗ? ಏನ್ ಕವರ್ ಮಾಡಿ ಹೇಳಿದ್ರಾಗ? ನಾನು ನೋಡೇ ಇಲ್ಲ. ಕವರ್ ಅನ್ನಕ್ ಏನಿಲ್ಲ ಮಾರ, ಇಲ್ಲೇ ಬ್ರೂಕ್ಫೀಲ್ಡ್ ಮಾಲಿಗೆ ಹೋಗಿದ್ದೆ ನಾ. ಓಕೆ, ಅಲ್ಲೊಂದ್ ಸ್ವಲ್ಪ ಅಡ್ಡಾಡಿದ್ದೆ, ಸ್ವಲ್ಪ ಹಂಗ ಹೊರಗ ಅಡ್ಡಾಡಿದೆ. ಆಮೇಲೆ ಒಂದ್ ಸ್ವಲ್ಪ ಮೆಸೇಜ್ ಕೊಡೋದಿತ್ತೆ ವ್ಯೂವರ್ಸಿಗೆ, ಸೊ ಅದೊಂದ್ ಮೆಸೇಜ್ ಕೊಟ್ಟೆ. ಈಗ ಏನಪ್ಪಾ ಅಂದ್ರೆ, ನನ್ ಜೊತೆ ನಿನಗೆ ಯಾಕೆ ಯೂಟ್ಯೂಬ್ ಸಂತಿ ಬೆಳೆಯಾಗತೈತಿ ಅಂತ. ನಿಮ್ ಜೊತೆ ಯೂಟ್ಯೂಬ್ ಸಂತಿ ಏನ್ ಬೆಳೆಯತಿಲ್ಲ ಅಂದೆ ನೀ. ಮತ್ತ ಬಾ ಅಂದಿ ಸಂತಿಗೆ ಬಂದೇ ನೋಡ್ಕೋ ರೆಡಿ ಆಗಿ. ಒಟ್ಟ ಸಂತಿ ಮಾಡ್ಬೇಕಂತ ಬಾ ಫೋನ್ ಹಚ್ಚಿದಿ. ನೋಡ್ ತಡಿ ಏನೋ ಸಂತಿ ಮಾಡಸ್ತಾನಂತ ಬಂದ್ಯಪ್ಪ. ಅಂದ್ರೆ ಈಗ ಸಂತಿ ಮಾಡ್ಬೇಕಂತ ರೆಡಿ ಆಗ್ಬಿಟ್ಟಿ. ಸಂತಿ ಮಾಡ್ಬೇಕಂತ ರೆಡಿ ಆಗಿ ಸಂತಿ ಮಾಡ್ಬೇಕಂತಲ್ಲೋ. ಸಂತಿ ಎಲ್ಲಿ ಸಂತಿ ಇವತ್ ಮಾಡ್ಕೋತ ಬಂದೆ, ಸಂತಿನ ಮಾಡ್ಕೋತ ಬಂದ್ಬಿಟ್ಟಿ ಅಲ್ಲಿ ಈಗ. ಹೌದ, ಇದ ಸಂತಿದ ಒಂದ್ ಇದು ಮಾಡ್ಬೇಕ. ಮನಿಯೊಳಗ ಎಲ್ಲರೂ ಬೈತಾರ ಗೊತ್ತೇ, ಬರೀ ಹೊರಗ ಅಡ್ಡಾಡಕ್ ಹೋಗಿಲ್ಲ, ಏನ್ ಸಂತಿ ಮಾಡಕ್ ಹೋಗಿ ಹೊರಗ ಅಂತ ಕೇಳ್ತಿರ್ತಾರೆ. ಇದು ಏನ್ ಸಂತಿ, ಹೊರಗಿಂದ ಏನ್ ಸಂತಿ ಇದೆ, ಕತಿ ಏನಿದ್ರದೆ? ಅದೇನಾದಿಲ್ಲ, ಸಂತಿ ಮಾಡಕ್ ಹೋಗಿ ಅಂತ ಬೈಸ್ಕೊ ಆತೀವಿ ಈಗ. ಸಂತಿ ಬಿಟ್ಬಿಡು ನಿನ್ನ, ಸಂತ್ಯಾಗ ಕುಂತ್ ಬಿಡುದು ಹೋಗಿಗ. ಅಂದ್ರೇನ 60, 40, 30 ಅನ್ಕೊಂಡ್ ಕುಂದ್ರ ಈಗ ಆಲಕ್ಕೆ ಹೋಗ್ಬಿಟ್ಟಿ. ಇನ್ನು ತಗೊಂಡ್ ನಾವು ಬಡ್ರು ಹಾಕೊಂತ ಹೊಂಟಿವಿ. ಇನ್ನು ಸಂತಿ ಮಾಡಿ 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 ಮತ್ತು ಹೇಳಪ್ಪ ಮತ್ತೆ ಏನಿದೆ. ಇದೆ ಪಾಡ್ಕಾಸ್ಟ್. ಇದು ಹೆಸರು ನಿಂಗೂ ಗೊತ್ತೈತಿ, ಮಾತು ಚಿಂದಿ ವಿತ್ UK ಮಂದಿ ಅಂತಂದ. ಟೈಟಲ್ ಮಾತ್ರ ಬೆಸ್ಟ್ ಹುಡುಕಿ ನೋಡಿ. ಟೈಟಲ್ ಹಂಗ ಕುಂತಿದ್ದಾನೆ ಆಕ್ಚುಲಿ. ಟೈಟಲ್ ನ ಹೆಂಗ್ ಹುಡುಕಿದೆ ಅಂದ್ರೆ, ಮಂದಿ ಅನ್ನೋದು ನಮ್ ಸೈಡ್ ಯೂಸ್ ಮಾಡ್ತೀವಿ ನಾವು. ಇಲ್ಲೆಲ್ಲ ಮಂದಿ ಅನ್ನಂಗಿಲ್ಲ, ಜನರು, ಅವ್ರು, ಇವ್ರು, ಜನರು ಅಂತ ಬೆಂಗಳೂರಿನಾಗ. ನಮ್ ಸೈಡ್ ಮಂದಿ ನಿಂತಾರ ನೋಡಲ್ಲಿ, ಮಂದಿ ಬರತೈತ್ ನೋಡ. ಇದು ನಮ್ ಉತ್ತರ ಕರ್ನಾಟಕ ಐತೆ. ಇನ್ನೊಂದ್ ಚಿಂದಿ ಅಂತ ಎದಗಿಟ್ಟೇನೆ ಅಂದ್ರೆ, ಈಗ ನಾವು ಉತ್ತರ ಕರ್ನಾಟಕದವ್ರು ಬೆಂಗಳೂರಿನಾಗ ಅದೀವಿ. ನಮ್ ಸೈಡ್ ಏನನ್ನ ಚಲೋ ಕೆಲ್ಸ ಇರ್ಲಿ, ಏನೋ ಒಳ್ಳೇದಿರ್ಲಿ, ನಾರ್ಮಲ್ ಆಗಿ ಅವ ಎಂತ ಚಲೋ ಕೆಲಸ ಮಾಡಿದ್ರು ಏನಂತೀವಿ ನಾವು? ಏನ್ಪಾ ಸೊಳೆ ಮಗ ಹಿಂಗದಲ್ಲಪ್ಪ, ಈ ಸೊಳೆ ಮಗ ಏನ್ ಕೆಲಸ ಮಾಡಿಲ್ಲಪ್ಪ. ನಾರ್ಮಲ್ ಆಗಿ ಸೊಳೆ ಮಗ ಅನ್ನೋದು ಒಂದ್ ವರ್ಡ್. ಸೊ ಚಿಂದಿ ಅಂತ ಎದಗಿಟ್ಟೆ ಅಂದ್ರೆ ಅದ ರೀಸನ್. ಇಲ್ಲಿ ಮಂದಿ ಹೆಂಗಂತಾರ ಅಂದ್ರೆ, ಏನ್ ಚಿಂದಿ ಗುರು, ಏನ್ ಚಿಂದಿ ಗುರು. ಇದೆ ಇದನ್ನ ಮಿಕ್ಸ್ಅಪ್ ಮಾಡ್ಕೊಂಡು ಮೊದ್ಲು ಮಾಡ್ತಿದ್ದೆ ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಚಾಲೂ ಮಾಡಿದ್ವಿ. ಈಗ ಏನಾಗ್ತಿದೆ ಅದೇ ಕಂಟಿನ್ಯೂ ಮಾಡತ್ತೀನಿ? ಇಲ್ಲ, ಅದೇ ಯೂಟ್ಯೂಬ್ ಚಾನಲ್. ಓಕೆ, ಬಟ್ ಈಗ ವ್ಲಾಗ್ಸ್ ಕಂಟೆಂಟ್ ಮಾಡೋದಂತೆ. ಲೈಕ್ ಯಾವ ತರ ಪ್ಲಾನ್ ಮಾಡಿ ಈಗ ಆಕ್ಚುಲಿ ಹೆಂಗಂದ್ರೆ, ವ್ಲಾಗಿಂಗ್ ಬೇರೆ ಐತಿ. ನಾ ಎಲ್ಲ ಹೋದ್ರೆ ವ್ಲಾಗ್ ಮಾಡೋದು ಇಲ್ಲಿ. ಇದ ಪಾಡ್ಕಾಸ್ಟ್ ಯಾಕೆ ಸ್ಟಾರ್ಟ್ ಮಾಡಕತ್ತೀನಿ ಅಂತಂದ್ರೆ, ಈಗ ನಮ್ದು ಉತ್ತರ ಕರ್ನಾಟಕ ಮಂದಿ ಇದೆ. ಲೈಕ್ ಈಗ ಹೆಂಗ ನಾರ್ಮಲ್ ಆಗಿ ಕುಂತ ಪಾಡ್ಕಾಸ್ಟ್ ಒಳಗ ಒಂದೊಂದರ ಕಾಮಿಡಿ ಇರ್ತಾವ. ನಮ್ದು ಏನಾರ ಒಂದ್ ಕಾಮಿಡಿ ಮಾಡಕ್ ಈಗ ಮತ್ತೆ ಕಾಮಿಡಿ ಏನಿದೆ? ಇಲ್ಲಪ್ಪ, ಹಂಗೇನಿಲ್ಲ. ಇದೇ ಫಸ್ಟ್ ಎಪಿಸೋಡ್ ಇರೋದ್ರಂತೆ. ಸೊ ಈ ಪಾಡ್ಕಾಸ್ಟ್ ನಾನು ನೀನ ಇಬ್ರು ನಡೆಸ್ಕೊಂಡು ಹೋಗ್ತೀನಿ. ನಾನು ನಿಂಗೂ ಗೊತ್ತಿದ್ದಿದೆ ಪ್ಲಾನ್. ಸೊ ನೆಕ್ಸ್ಟ್ ಗೆಸ್ಟ್ ಗಳು ಬರ್ತಾರೆ, ಯಾರಾದ್ರೆ ನಮ್ ದೋಸ್ತರ ಬರ್ತಾರೆ, ಈ ಹಳೆ ಸ್ಟೋರಿ ಎಲ್ಲಾ ತಕೊಂಡ್ ಕುಂದಿರ್ತೀವಿ. ಏನಪ್ಪಾ ಅಂದ್ರೆ, ನಾ ಅದ ಹೇಳಿದ್ದೆ ನಿಂಗೆ, UK ಮಂದಿ, ಐ ಮೀನ್ ಮಂದಿ ಮಾತು ಚಿಂದಿ ವಿತ್ UK ಮಂದಿ. ಕನ್ಫ್ಯೂಸ್ ನೋಡಿ ಹೆಂಗಾಗತ್ತೈತ್ ನನಗೆ. ಅದು ಬಿಡೋಣ. ಈಗ ಏನಿದೆ, ಒಮ್ಮೆ ನಿನ್ನೆ ನೈಟ್ ಫೋನ್ ಮಾಡಿದ್ವಿ, ನಾಳೆ ಒಂದಿದೆ ಬಾ 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 ನಿಂತಿ, ನಾ ಬಂದೇನಿ. ಏನ್ ಆಕ್ಚುಲಿ ಏನ್ ಥೀಮ್ ಏನ್ ಇವತ್ತಿನ? ಆಕ್ಚುಲಿ ನಮ್ ವ್ಯೂವರ್ಸ್ ಗೆ ಮೊದಲು ನಿಂದ ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗ ಇವನ್ ಹೆಸರು ವಿನಾಯಕ್ ಅಂತಂದೆ. ಸೊ ವಿನಾಯಕ್ ಅನ್ನೋಕ್ಕಿಂತ ಇವಂಗ ಸ್ಕೂಲ್ ಒಳಗ ಒಂದ್ ಹೆಸರಿತ್ತು. ಎಲ್ಲಿ ಹೆಸರು ನಿಂದ ಸ್ಕೂಲ್ ಒಳಗೆ? ನೀವ್ ಹೇಳ್ಬೇಕಪ್ಪ. 63 ಅಪ್ಪ ಅಮ್ಮ ಒಂದ್ ಹೆಸರಿಟ್ರೆ, ನೀವು ಸೆಂಟಾ ಸ್ಕೂಲ್ ಒಂದ್ ಹೆಸರಿಟ್ರೆ ನೋಡಪ್ಪ. 63 ಅಂದ. 63 ಎದ್ರ ಸಂಬಂಧ? ಈಗ 69 ಕೇಳಿನಿ, ಏನೇನೋ ಕೇಳಿನಿ. ಈ 63 ಅಂತ ಪರ್ಟಿಕ್ಯುಲರ್ ಯಾಕೆ? ರೋಲ್ ನಂಬರ್ ಅಣ್ಣ. ನಮ್ ಹೆಂಗ್ ನೋಡಿ ಹೆಸರು ರೋಲ್ ನಂಬರ್ ಗೆ ಹೆಸರು ಇಟ್ಬಿಟ್ರ ನಮ್ನ. ಯಾರ ಸರ್ ಇದ್ನ ಅದಲ್ಲ 63 ಬಾಲೆ ಅಂತಿದ್ನಲ್ಲ. ಇವಲ್ಪ ಇವ ಹೈಸ್ಕೂಲ್ ಇಂದ ಇನ್ನೂ ಮಠ ಇಬ್ರ ಕರಿಯರ್ ಬೆಂಗಳೂರಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಕತ್ತೀವಿ. ಸೊ ನಿನ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ. ಈಗ ನನ್ ಬಗ್ಗೆ ಏನಿಲ್ಲಪ್ಪ, ನೀನೇ ಹೇಳ್ಬಿಡ್ಪ. ನನ್ ಬಗ್ಗೆ ನಿನಗ ಗೊತ್ತೈತ್ಲ, ನನ್ಗಿಂತ ಅಲ್ಲ ಗೊತ್ತಿರೋದು ಓಕೆ. ಬಟ್ ನೀ ಬೆಂಗಳೂರಿನಾಗ ಏನ್ ಮಾಡಾಕತ್ತಿ, ಹೆಂಗ ಜೀವನ ಏನ್? ಜೀವನ ಬೆಂಗಳೂರಿನಾಗ ನಿಂಗ್ ಮತ್ ಅದ್ನು ಹೇಳ, ನಿಂಗ್ ಜೀವನ ಹೆಂಗೈತ ಅಂತೇಳಿ. ಹಾರರ್ ಮೂವಿ ಗೊತ್ತೈತ್ಲ? ಹಾರರ್ ಮೂವಿ ಯಾವ್ದ? ಉಷ್ ಪಿಕ್ಚರ್? ಯಾವ ಉಷ್ ಅಲ್ಲ, ಹಾರರ್ ಮೂವಿ ಗೊತ್ತೈತಿಲ್. ಬೇಸಿಕಲಿ ಹಾರರ್ ಮೂವಿ ನೋಡಿದ್ರೆ ಏನೈತ್ಲಾ, ನನ್ ನೋಡ್ದಂಗಿ. ನನ್ ಲೈಫ್ ನೋಡ್ದಂಗ ಬೆಂಗಳೂರಿನಾಗ ಅಷ್ಟ ಮಸ್ತ್ ಐತ್ ನೋಡಪ್ಪ.
ಸಾಕಂತಾರ. ಅಂದ್ರ ಅಷ್ಟೇ ಡಾರ್ಕ್ನೆಸ್ ಒಳಗ ಅದ ಈಗ. ಅಷ್ಟ್ ಇದ್ರಾಗ ಅದೇನ ಈಗ ಅಲ್ಲಿ ಹಾರರ್ ಮೂವಿನಾಗ ಹೆಂಗ ಆಗ್ಬಿಟ್ಟಿನ ಅಂದ್ರ ದೌದ್ ಕೈ ಫಿಕ್ಸ್ ಆಯ್ತಾರ ನೋಡ, ಅದೇ ಕ್ಯಾರೆಕ್ಟರ್ ನಂದ ಈಗ ಬಾಬಾ ಹಂಗಾಗ್ಬಿಟ್ಟೈತಿ. ನಮಗೂ ಒಂದ್ ಟೈಮ್ ಬರುತ್ತೆ, ನಮ್ಗೂ ಟೈಮ್ ಬರುತ್ತೆ. ಟೈಮ್ ಬರ್ತಿತ್ತು ಏನ್ ಟೈಮ್ ಬರುತ್ತೀನಿ ಮೊದ್ಲ ಓಕೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನಂಗೆ ಆಕ್ಚುಲಿ ಇದು ಫಸ್ಟ್ ಎಪಿಸೋಡ್ ಇರೋದ್ರಿಂದ ಸೊ ಹೇಳಾದೆ ನಾನು, ನೀ ನಂದ ಸ್ಕೂಲ್ ದೋಸ್ತ್ ಆಗಿರ್ಬೋದ, ನಮ್ಮಿಬ್ರದ್ದು ಅದು ಪರ್ಸನಲ್ ನಮಗ್ ಗೊತ್ತ. ಓಕೆ, ನನಗೆ ಆಕ್ಚುಲಿ ಸಣ್ಣ ಇದ್ದಾಗಿಂತ ಒಂದೇ ಕ್ವಶನ್ ಐತಿ. ಏನಂದ್ರೆ 4 ಮಂದಿ ಯಾರ 4 ಮಂದಿ ಯಾರ ಹೇಳ 4 ಮಂದಿ ಈಗ ನಾರ್ಮಲ್ ಆಗಿ ನೋಡ, ನಾ ಈಗ 10th ಮುಗಿದ ತಕ್ಷಣ ಇಲ್ಲ ನಾ ಹುಟ್ಟಿದ ತಕ್ಷಣ ನಾ ಅದ ಡ್ರೆಸ್ ತಗೋಬೇಕ, ಇಲ್ಲ ಒಂದ್ ಮೆಚುರಿಟಿ ಒಂದ್ ಏಜ್ ಬರುತ್ತೆ, ನಾ ಈ ಫೋನ್ ತಗೊಂತೀನಿ. ಅಲ್ಲ ಈಗ 4 ಮಂದಿ ಅಂದ್ರೆ ಹೆಂಗ ಅನ್ನತ್ತೀವಿ, ಯಾ 4 ಮಂದಿ ಅನ್ನತ್ತೀವಿ ಅದನ್ನ ಹೇಳಕತ್ತೀನಿ ಕೇಳ. ನಂಗೂ ಗೊತ್ತಿಲ್ಲ ಯಾರ್ 4 ಮಂದಿ ಯಾರಂತಂದೆ. ಈಗ ನಾರ್ಮಲ್ ಆಗಿ ನಾ ಒಂದ್ ಲ್ಯಾಪ್ಟಾಪ್ ತಗೋಬೇಕ, ಇಲ್ಲ ಫೋನ್ ತಗೋಬೇಕ, ಏನೋ ಒಂದ್ ತಗೋಬೇಕಪ್ಪ. ನಾ ಮಂದಿ ನಾ ಮನ್ಯಾಗ ಹೇಳ್ತೀನಿ ಈಗ, ನಾ ಮನ್ಯಾಗ ಹೇಳ್ತೀನಿ ಈಗ ನನಗಿದು ಬೇಕಂತಂದೆ. ಮನೆಗೆ ಏನಂತ ರೆಸ್ಪಾನ್ಸ್ ಮಾಡ್ತಾರೆ, ತಡಿ ಒಂದ್ 4 ಮಂದಿ ಕೇಳಿ. 4 ಮಂದಿ ಯಾರು ಗೇಮಿಂಗ್ ಲ್ಯಾಪ್ಟಾಪ್ ತಗೋತೇನಂದ್ರ 4 ಮಂದಿ ಏನಂತಾರ ನೋಡಿ, ಯಾರ ಅವ್ರ 4 ಮಂದಿ. ಓಕೆ, ಆ ಡೌಟ್ ಬಂದೈತಿ ನಿಂಗ. ಈಗ ಯಾಕಂತ ಕೇಳಿ ಹೇಳ್ತೀನಿ. ಈಗ ಈ 4 ಮಂದಿ ನಿನ್ ಕ್ವಶನ್ ಉತ್ತರ ಕೊಡಾಕ ನಾ ಅಲ್ಲಿ ನಮ್ 4 ಮಂದಿಗೆ ಉತ್ತರ ಕೊಟ್ಟು ಬಂದೀನಿ. ಈಗ ಅಲ್ಲಿ ಸ್ಟೋರಿ ಹೇಳೋದು ಏನನ್ನದ ಸ್ಟೋರಿ ಅಲ್ಲಿ ಉಪ ಏನ್ 4 ಮಂದಿದಿಗಲ್ಲ 4 ಮಂದಿದ್ ಏನ್ ಹೇಳಿಲ್ಲ ಪಜ ಬಂದಾಗ. ಈಗ ಏನಂತಂದ್ರ ಹೆಂಗ ಬಿಡತ್ತಂದ್ರ ಈಗ ಜೀವನ ಹುಟ್ಟಿದೀನಿ ಫಸ್ಟ್, ಹುಟ್ಟಿದ ಒಂದ್ 2-3 ವರ್ಷ ಬಿಡ್ತಾರ ನಿಂಗ್ ಹುಟ್ಟ್ಯಾನ್ ಬಿಡು ಅಂತ ಹೇಳಿ. 4 ವರ್ಷ ಆತಿಗೆ 4 ವರ್ಷ ಆದ್ಮೇಲೆ ಏನಕೈತಿ, ನೀವ್ ಏನೋ ಒಂದ್ ಈಗ ಲೈಕ್ ಸಣ್ಣ ಹುಡುಗ ಇರ್ತಿ, ಒಂದ್ ಏನ್ 4ನೇ 5ನೇ ಹೋಗಿರ್ತೀನಿ. 4ನೇ 5ಕ್ ಹೋದಾಗ ಏನ್ಪಾ ನಿನಗ್ ಹುಟ್ಟುತ್ಲೆ ನೋಡ್ ಪೇರೆಂಟ್ಸ್ ಆಕ್ಚುಲಿ ಏನ್ ಹೆದರ್ಸುದ ಹೇಳ, ಆ ದವ್ ಬರ್ತೈತಿ ಇದು ಬರ್ತೈತಿ ಅಂತ ಹೇಳಿ ಊಟ ಗಿಟ ಮಾಡಿಸ್ತಾರ. ಅದ್ ಬಿಡ ಆ ವಯಸ್ಸು ದಾಟಿದ ಮೇಲೆ ಏನ್ ಬರ್ತೈತಿ ಗೊತ್ತೈತಿ, ಆ ದವ್ ಅನ್ನೋ ಕ್ಯಾರೆಕ್ಟರ್ ಹೆಂಗ್ ಇದು ಲೈಕ್ ಎಕ್ಸ್ಚೇಂಜ್ ಆಕೈತಿ ಅಂತಂದ್ರ 4 ಮಂದಿ. ಓಹೋ 4 ಮಂದಿ ಅಂದ್ರೆ ಹೆಂಗ, ಈಗ ಒಂದ್ ನೀ ಎಕ್ಸಾಂಪಲ್ ಒಂದ್ 4th 5th ನಾಗ ಅದಿ ಅನ್ಕೋ. ಈಗ 4th 5th ನಾಗ ನೀ ಏನೋ ಒಂದ್ ಈಗ ಮಾಡ್ಬಾರ್ದ ಕೆಲಸ ಮಾಡ್ಬಿಡ್ತಿ. ಈಗ ಮಾಡ್ಬಾರ್ದ ಕೆಲಸ ಮಾಡದಾಗ ಫಸ್ಟ್ ಮನ್ಯಾಗ ಕ್ವಶನ್ ಕೇಳುದ 4 ಮಂದಿ ಏನಂತ. 4 ಮಂದಿ ಏನ್ರ ತಿಳ್ಕೊಂತಾರ ಅಂತಾವ್ ಮಾಡಬಾರ್ದು ಅಂತ ಹೇಳ್ತಾರ. ಇದು ಆಕ್ಚುಲಿ ಸ್ಟೋರಿ ಬಿಹೈಂಡ್ ಆಫ್ ದಿಸ್ 4 ಮಂದಿ ಹೈಸ್ಕೂಲ್ ನಾಗ ಒಂದ್ ಸ್ಟೋರಿ ಆಗಿತ್ ನಂದು. ಏನ ಅದ ಹುಡುಗಿ ಮ್ಯಾಟ್ರ್ ಗೊತ್ತಾ, ಮನೆ ನಾಯಿ ಹೊಡೆದಂಗ್ ಹೊಡೆದಿದ್ರು. ಓಕೆ, ಅವಾಗ ನಮ್ ಮನಿಯೊಳಗ ನಾರ್ಮಲ್ ಆಗಿ ಮನಿಯೊಳಗ ನಂಗೆ ಏನೋ ಹೊಡೆದಾರ ಬಿಡೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಒಂದೇ ಕ್ವಶನ್, 4 ಮಂದಿ ಏನಂತಾರ, 4 ಮಂದಿ ಏನ್ ತಿಳ್ಕೊಂತಾರ. ಅದೇ ಹೇಳತ್ತಿಲ್ಲ ಈಗ ಬೇಸಿಕಲಿ ಅದೇ ಹೇಳತ್ತೀನಿ. ನಾ ಏನ್ ಅನ್ನಕಂದ್ರ ಈಗ ಹುಟ್ಟಿದ್ ಗುಸಿಗ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನ್ ಬರ್ತೈತಿ ನೋಡ, ಅಲ್ಲೇ 4 ಮಂದಿ ಬಾಳ ಹೆಂಗಂತಂದ್ರ ದೊಡ್ಡ ಇಂಪಾರ್ಟೆಂಟ್ ರೋಲ್ ಐತವ್ರದಲ್ಲಿ. ನಾ ಹೇಳಿ ನಿನ್ ಕರೆ ಹೇಳಿ 10th ಪಾಸ್ ಆಗಿದ್ದ 4 ಮಂದಿ ಸಂಬಂಧ, PUC ಪಾಸ್ ಆಗಿದ್ದ 4 ಮಂದಿ ಸಂಬಂಧ, ಡಿಗ್ರಿ ಪಾಸ್ ಆಗಿದ್ದ 4 ಮಂದಿ ಸಂಬಂಧ. ಇಲ್ಲ ನಾನ್ ಹೇಳ್ಬೇಕಂತಂದ್ರ ಒಂದಿಷ್ಟು ಪಾಸಿಟಿವ್ ಕ್ಯಾರೆಕ್ಟರ್ಸ್ ಅದಾವ 4 ಮಂದಿ ಒಳಗ. ಏನಂತಂದ್ರ ಈಗ ನೋಡ, ನೀ ಬೇಸಿಕಲಿ ಈಗ ಒಂದಿಷ್ಟು ಟೈಮ್ ದಾಟತೈತಿ ನಿಂದ. ಅವಾಗ ಮನ್ಯಾಗ ಏನಂತಾರ, ನೀ ಒಂದೀಗ 5th 6th ಬರುತ್ತಲೆ ನೀ ಏನಂತಿ, ನಂಗ ಏನೋ ಒಂದ್ ಬೇಕಂತಿಪ್ಪ, ನೀ ಏನಂತಿ ಡ್ರೆಸ್ ಅನ್ಕೋ, ನೀನ್ ಡ್ರೆಸ್ ಅನ್ಕೋ, ಇಲ್ಲ ಏನೋ ಒಂದ್ ಜಾತ್ರೆ ಆಗಿ ಹೋಗಿರ್ತಿ ಸ್ಕೂಲಿಗೆ ಒಂದ್ ಟೈಪ್ ಹಿಂಗ. 4 ಮಂದಿ ಏನಂತಾರ, 4 ಮಂದಿ ಏನಂತಾರ. ಇಲ್ಲ ನೀ ಏನೋ ಹಠ ಮಾಡ್ತಿರ್ತಿ ಮನ್ಯಾಗ, ಅಲ್ಲ ಯಾರ ರಿಲೇಟಿವ್ಸ್ ಬಂದಾಗ ಅಳ್ತಿರ್ತಿ. ಸಣ್ಣ ಹುಡುಗರು ಅಂದ್ರೆ ಅಳುವಪ್ಪ, ಮತ್ತೆ ನಾನ್ 4 ಮಂದಿ ಸಂಬಂಧ ಅಳಬಾಡ ನೋಡಕೈತೆ ಅವಂಗ. ಅವಾಗ ಏನಂತಾರ, ಹಿಂಗ್ಯಾಕ ಅಳಾತಿವಲ್ಲ 4 ಮಂದಿ ಬಂದಾರ ಏನಂತಾರ ಅವ್ರ ಅಂತಾರ. ಅಲ್ಲಿ ಒಂದ್ ಎರಡನೇದ್ ಬರ್ತೈತಿ. ಇದಪ್ಪ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಹೆಂಗೈತಂದ್ರ ಈಗ ಬೋರ್ಡ್ ಎಕ್ಸಾಮ್ ನೋಡಪ್ಪ, ನಾರ್ಮಲ್ ಹೆಂಗ ಈಗ 5th 6th ಹೆಂಗ್ ಪಾಸ್ ಆಗಿ ಬಂದಿರ್ತಾನೆ ಹಂಗ ನಾನು ಬೋರ್ಡ್ ಎಕ್ಸಾಮ್ ಪಾಸ್ ಹಾಕೇನಿ. ಹೆಂಗಾಗ್ಬಿಡೈತಂದ್ರ ಈಗ ಲೈಫ್ 5th 6th 7th 8th 9th ಮಟ್ಟ ಸ್ಲೋದಾಗ ಪಾಸ್ ಆಗಿರ್ತೇವ್ ನಾವು. ಬೋರ್ಡ್ ಎಕ್ಸಾಮ್ ಬಂದ್ರು ಬರ್ತಾರ 4 ಮಂದಿ. ಹೆಂಗಂದ್ರ ಈಗ ನೋಡ, ನಮ್ ಮನ್ಯಾಗ ಎಕ್ಸಾಂಪಲ್ ತಗೋತೀವಿ. 10th ಬಂತು, ಎಕ್ಸಾಮ್ ಬಂತು, ನೋಡು ಮಾರ್ಕ್ಸ್ ಎಲ್ಲ ಚಂದಾಗ ತೆಗಿ ಮಾರ್ಕ್ಸ್. ಇಲ್ಲಾಂದ್ರ 4 ಮಂದಿ ಏನ್ರ ಅಂತಿರೋದು ನೋಡ್ 4 ಮಂದಿ ಸಂಬಂಧ ಮಾಡಂತಾರ ಮನ್ಯಾಗ. ಆ ಲೆಕ್ಕಕ್ಕೆ ಹೋಗ್ಬಿಟ್ಟಾರ ಈಗ. ಅಂದ್ರೆ ಒಟ್ಟಿದೆ ಕಂಪ್ಯಾರಿಸನ್ ಇದೆ. ಕಂಪ್ಯಾರಿಸನ್ ಒಂದ್ ಟೈಪ್ ಈಗ ಹೆಂಗಂದ್ರ ಈಗ ನೋಡ್ 4 ಮಂದಿ ಏನ್ ಅನ್ಕೋತಾರ. ಇವ್ 10th ಪಾಸ್, ಈಗ 10th ನಾ ಚಲೋ ಮಾಡಿದ್ರು 4 ಮಂದಿ ಏನ್ರ ಅನ್ಕೊಳ್ಳೋರ ಅವ್ರ. ಈಗ 10th ನೀ ಚಲೋ ಮಾಡಿದಿ, ಈಗ 99 ಮಾಡಿದಿ ಅಂತ ಅನ್ಕೋ, ತಗೋ PUC ಕಳ್ಸ್ರಿ. ಹೆಂಗಾಗ್ಬಿಡತ್ತಂದ್ರ 4 ಮಂದಿ ಸಂಬಂಧ ನಾವ್ ಜೀವನ ಮಾಡತ್ತೇವು, ಏನ್ ನಮ್ ಸಂಬಂಧ ಅವ್ರ ಜೀವನ ಮಾಡತ್ತಾರ ಅದಾಗ ಗೊತ್ತಾಗತ್ತಿಲ್ಲ ನಂಗೆ. 10th ಪಾಸ್ ಆಗ್ಬಿಟ್ಟ ಹೆಂಗ ಮಾಡಿ, 10th ಪಾಸ್ ಆದ ಅವನೋನ್ PUC ನಾವಲ್ಲ. ನಾ PUCನೇ ಯಾಕಂದ್ರ ನಮ್ಮ ಮನ್ಯಾಗ ನೋಡಿ, ಈಗ ನಮ್ಮ ಮನ್ಯಾಗ ಹೆಂಗ್ ಹೋಗ್ಬಿಟ್ರ ಅಂತಂದ್ರ 10th ಮುಗಿತ ಏನೂ ಇಲ್ಲ, ಡೈರೆಕ್ಟ್ PUC ಹೋಗ್ಬಿಡಂದ್ರ ಬ್ಯಾರೆ ಫೀಲ್ಡ್ ಅದಾವ ಅನ್ನೋದ ಮರ್ತ್ ಬಿಟ್ರ ನಮ್ಮ ಮನ್ಯಾಗ. ಬ್ಯಾರೆ ಫೀಲ್ಡ್ ಇಲ್ಲ, 10th ಮುಗಿದ್ಬಿಟ್ಟು PUCನ ಒಟ್ಟಿಗೆ ಸೈನ್ಸ್ ಮಾಡ್ಬೇಕು ನೀ. ನಾ ಖರೆ ಹೇಳ್ತೀನಿ, ಸೈನ್ಸ್ ಬಿಟ್ಟು ಬ್ಯಾರೆ ಫೀಲ್ಡ್ ಅದಾವ ಅನ್ನೋದು ಗೊತ್ತಿರ್ಲಿಲ್ಲ ನಂಗೆ 10th ಮುಗಿದ್ಮೇಲೆ.
ಅಂದ್ರೆ ಆ ನಾಲ್ಕ್ ಮಂದಿ 4 ಮಂದಿ PUC ಹಚ್ಚಾರ ಅಂದ್ಕೂಡ ನಾನು ಆ 5ನೇದವ್ ನಾ ಅವತ್ತಲ್ಲಿ ನಮ್ ಮನ್ಯಾಗ ಅಲ್ಲ ಬೇಸಿಕಲಿ ಏನಂತಂದ್ರ ಈಗ ಏನಕ್ಕೈತಿ ಸುತ್ತಮುತ್ತ ಈಗ ನಾರ್ಮಲ್ ಆಗಿ ನಂದ ಹೇಳ್ತೀನಿ ಕೇಳ ಒಪಿನಿಯನ್ ಅಲ್ಲ ಹೇಳ್ತೀನಿ ಕೇಳ ಒಪಿನಿಯನ್ ಏನಕ್ಕೈತಿ ಈಗ ಯಾವತ್ತು ಹೆಂಗಿರ್ಬೇಕು ನಾ ಹೆಂಗಿರ್ಬೇಕು ಅನ್ನೋದು ಹೇಳತ್ತಿಲ್ಲ ಹೆಂಗ್ ಐತಂದ್ರಿ ಸೊಸೈಟಿ ಏನೋ ಒಂದ್ ಮಾಡ್ತಿಲ್ಲ ಏನೋ ಒಂದ್ ಮಾಡ್ಬೇಕಂದಿ ಅನ್ಕೋ ಎಲ್ಲದಕ್ಕೂ 4 ಮಂದಿ ನೋಡ್ಪಾ ನೀ ಹಾಕೊಳ್ಳೋನು ಅಂಡರ್ವೇರ್ ಇಂದ ಹಿಡ್ದ ಹಾಕೊಳ್ಳೋ ಬೂಟ್ ಮಟನು ಎಲ್ಲಾ ಮಂದಿ 4 ಮಂದಿ ಕೇಳಿ ಹಾಕೋಬೇಕು ನೀ ಹೌದು ಇದು ಆಕ್ಚುಲಿ ಹೇಳಬೇಕು ನಾ ಯಾಕಂತ ಹೇಳ್ತೀನಿ ನಾ ನಾರ್ಮಲ್ ಆಗಿ ಈಗ ಇಂತ ಟ್ರೌಸರ್ಸ್ ಪ್ಯಾಂಟ್ ಹಾಕೊಂಡೆ ಇಲ್ಲ ಇಂತ ಜಾಕೆಟ್ ಗಿಕೆಟ್ ಹಾಕೊಂಡೆ ಹೊರಗ್ ಹೋಗಿನಿ ಮಂದಿ ಎಲ್ಲಾರು ಏನ್ ಚಲೋ ಅದ ಮನ್ಯಾಗಿನ ಮಂದಿ ನೋಡಿದ್ರೆ ಲೈಕ್ ನಮ್ಮ ಅಪ್ಪನ್ ಸೈಡ್ ರಿಲೇಟಿವ್ಸ್ ಆಗಿರ್ಬೋದು ನಮ್ಮ ಮಮ್ಮಿ ಕಡೆ ರಿಲೇಟಿವ್ಸ್ ಸ್ವಲ್ಪ ಮಂದಿ ಆ ಕಡೆ ಇಲ್ಲ ಅಂದ್ರೆ ನಮ್ಮ ಅಪ್ಪನ್ ಸೈಡ್ ರಿಲೇಟಿವ್ಸ್ ಆಲ್ಮೋಸ್ಟ್ ನಮ್ಮ ಅಪ್ಪ ಬರ್ತಾರ ಏನ್ ಡ್ರೆಸ್ಸಿಂಗ್ ಸ್ಟೈಲ್ 4 ಮಂದಿ ಏನ್ ಅನ್ಕೊಂತ 4 ಮಂದಿ ಅದು ಬಿಡು ಇನ್ನೊಂದು ಇಂಪಾರ್ಟೆಂಟ್ ನೋಡ ಮನ್ಯಾಗ ಇನ್ನೊಂದ್ ಏನು ಗೊತ್ತೈತಿ ಏನ್ ಕ್ರಿಯೇಟ್ ಮಾಡಿ ಇಟ್ಬಿಟ್ರ ಅಂದ್ರೆ ಬ್ಲಾಕ್ ಶರ್ಟ್ ಬ್ಲಾಕ್ ನನ್ ಫೇವ್ರೇಟ್ ಕೇಳಿಲ್ಲ ಆ ಬ್ಲಾಕ್ ಶರ್ಟ್ ಈಗ ಮನ್ಯಾಗ ಬ್ಲಾಕ್ ಶರ್ಟ್ ಹಾಕೊಳ್ಳೋದ್ರಿಂದ ಮನ್ಯಾಗ ಏನ್ ತ್ರಾಸಿಲ್ಲ 4 ಮಂದಿ ಏನ್ ಅನ್ಕೋತಾರ 4 ಮಂದಿ ಆ 4 ಮಂದಿ ಯಾರು ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳವ್ರು ಯಾರ ಇಲ್ಲ ನಂಗೆ ಇನ್ನೊಂದ್ ಹೇಳ್ಬೇಕಂತಂದ್ರ 4 ಮಂದಿ ಯಾರನ್ನು ನನಗೂ ಮನೆ ಗೊತ್ತಾಗೈತಿ 4 ಮಂದಿ ನೀ ಅಂತ ಈಗ 4 ಮಂದಿ ಅಂದ್ರೆ ಮನಿ ಮಗ್ಲಿನೂರು ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಬೇಕಾದವ್ರ ಆಗಿರ್ಬೋದು ಬಟ್ ನಂಗೂ ಈಗ ರೀಸೆಂಟ್ ಆಗಿ ಗೊತ್ತಾಗೈತ 4 ಮಂದಿ ಯಾರಂತ ಯಾರು ಗೊತ್ತೈತಿ ಹೆಸರು ಹೇಳಿ ಅವ್ರದ ಹೆಸರು ಲಾಸ್ಟಿಗೆ ಹೇಳ್ತೀನಿ ಈಗ ಅದೇ ಹೇಳಾಕೇನಿಲ್ಲ ಕಂಟಿನ್ಯೂ ಏನ್ ಹೇಳಾತೀನಿ ಕೇಳ ಸೆಕೆಂಡ್ ಪಿ ಯು ಬಂತು ಫಸ್ಟ್ ಪಿ ಯು ಇದ್ದಾಗ ಇವ್ರು ಎಲ್ಲೂ ಹೋಗಿ 4 ಮಂದಿ ಎಲ್ಲೋಗಾರ ಗೊತ್ತಿಲ್ಲ ನಂಗೆ ಯಾವ ಟ್ರಿಪ್ ಹೋಗ್ಯಾರ ಗೊತ್ತಿಲ್ಲ ಸೆಕೆಂಡ್ ಪಿ ಯು ಬಂತು ಎಕ್ಸಾಮ್ ಬಂದ್ಕೊಳ್ಳಿ ಸೆಕೆಂಡ್ ಪಿ ಯು 90 ಮಾಡ್ಬೇಕು ಅವ್ರವ್ರ ಮಕ್ಕಳು ನೋಡಲ್ಲ ಹೆಂಗ್ ಮಾಡತ್ತಾರ ಅವ್ರವ್ರ ಮಕ್ಕಳು ನೋಡ್ ನಾವ್ ಈಗ 90 ಮಾಡ್ಬೇಕಪ್ಪ ಇಲ್ಲಿ ಒಟ್ಟ 90 ಕುಡಿಯೋದನ್ನೇ ಬರೋ ಬಂದೈತಿ ಈಗ ಹೆಂಗ ಬಿಟ್ಟೈತೆ ಅಂತಂದ್ರೆ ಈಗ ನೋಡ ಈಗ ಒಂದ್ ಸರ್ಕಲ್ ಇರ್ತೈತಿ ಈಗ ನಮ್ ಫ್ಯಾಮಿಲಿ ಒಂದ್ ಸರ್ಕಲ್ ಇರ್ತೈತಿ ಅನ್ಕೋ ಆ ಸರ್ಕಲ್ ತಗೋಬೋ 85 ಮಾಡಿರ್ತಾನ ನಮ್ ಮನ್ಯಾಗಿನವ್ರ ತಲೆ ಅವಾಗ 100 ಇರಂಗಿಲ್ಲ 85 ಮಾಡ್ಯಾನವ ನೀನು ಅಷ್ಟ ಮಾಡ್ಬೇಕು ನೀನು ಒಂದ್ಕಿಂತ ಜಾಸ್ತಿ ಮಾಡ್ಬೇಕು ಅಲ್ಲೂ ನಂದ್ ಬುದ್ಧಿ ನನಗ್ ಗೊತ್ತಿರತ್ ನಾ ಎಷ್ಟು ಮಾಡ್ತೀನಿ ಅಂತಂದ್ರೆ ಗೊತ್ತಾತ ನಾ ಏನ ಮಾತೀನಿ ಈಗ ಇವ್ರ ಹೆಂಗ ಆಗಾಡ್ಬಿಡತ್ ಅಂತಂದ್ರ ಮನ್ಯಾಗಿನವ್ರು ನಮ್ಗ ಏನ್ ಅನ್ಕೊಳತಾರಂದ್ರ ಈಗ ಜಂಗಲ್ದಾಗ ಹೆಂಗಿರ್ತೈತಿ ಹೇಳಿ ಈಗೇನೋ ಒಂದ್ ಮಂಗ್ಯ ಅನ್ಕೋ ಗಿಡ ಇರ್ತೈತಿ ಏನ ಮಂಗ್ಯ ಗಿಡ ಇರ್ತೈತಿ ಮೊಸಳಿ ನೀರಾಗ ಹೋಗೈತಿ ಇವ್ರು ಉಲ್ಟಾ ಮಾಡಾತಾರ ಮೊಸಳಿ ಗಿಡ ಆತನಾತಾರ ಮಂಗ್ಯಾಗ ಸ್ವಿಮ್ಮಿಂಗ್ ಮಾಡಾತಾರ ಇವ್ರು ಇಲ್ಲ ಆಕ್ಚುಲಿ ಇಲ್ಲ ನಾ ಹೇಳ್ತೀನಿ ಕೇಳ ಈಗ ಹಿಂಗಾಗ್ಬಿಡೈತಿದ ಹಿಂಗ ಅದಾಗ ಏನಕೈತಿ ನೀ ಹೆಂಗ್ ಹತ್ತಿಲೆ ಏನ್ ಮಾಡಿದ್ರು ಹತ್ತಂಗಿಲ್ಲ ಮೊಸಳಿಗ್ ನೀ ಹೆಂಗ ಟ್ರೈನ್ ಮಾಡಿದ್ರು ಗಿಡ ಆತೈತಲ್ಲ ಮೊಸಳಿ ಅದಾಗಂಗಿಲ್ಲ ಬಿಡೆ ನೀನೇ ಹತ್ತಂಗಿಲ್ಲ ಮೊಸಳಿ ಎಲ್ಲಿಂದ ಹತ್ತೈತಿ ಅದ ಹೇಳ್ತಾರಲ್ಲ ಮಂಗನ್ಕಾಯಿ ಮಾವಿನಕಾಯಿ ಕೊಟ್ಟಂಗಾತಂತಂದ ಹೇಳ್ತಾ ಎಲ್ಲ ಹಿಂಗ್ ಕೊಟ್ಟಾರ ಗೊತ್ತಿಲ್ಲ ಹಿಂಗ ಆಗತ್ ಬಿಡವ ಸೊ ಹಿಂಗಾಗಿ ಏನಾಗೈತಿ ಆ 4 ಮಂದಿ ರೋಲ್ ಬಹಳ ಎಕ್ಸ್ಟ್ರೀಮ್ ಹೊಂಟ್ಬಿಟ್ಟಪ್ಪ ನಾನ್ ಸರ್ಟನ್ ಏಜ್ ಮಟ್ಟ ಅಂತೂ ಆ 4 ಮಂದಿ ಸಂಬಂಧನ ಬದುಕ್ಬಿಟ್ಟೆ ನೋಡಪ್ಪ ನಿನ್ ಸತ್ರು ಆ 4 ಮಂದಿ ಸಂಬಂಧ ಸಾಯ್ತಾನಂತ ನಂಗೆ ಇಲ್ಲ ಆಕ್ಚುಲಿ ಏನ್ ಗೊತ್ತ ಈಗ ಡಿಗ್ರಿ ಪಾಸ್ ಆತ ಸೊ ಎಲ್ಲಿಗಿದ್ದೆ ನಾನು ಡಿಗ್ರಿ ಸೊ ಡಿಗ್ರಿ ಏನಾತಂತಂದ್ರ ಡಿಗ್ರಿ ಆಕ್ಚುಲಿ ಏನಂತಂದ್ರೆ ಈಗ ನಾನು ನೋಡ ನೀವು ಅಬ್ಸರ್ವ್ ಮಾಡ್ಕೊಂತ ಬಂದಿ ಅಂದ್ರೆ 10th PUC ಡಿಗ್ರಿ ಈ 3 ಪಾಸ್ ಆಗಿದ್ದ 4 ಮಂದಿ ಸಂಬಂಧ ಒಟ್ಟ ಮತ್ತ ತೋರಿಸಿ ನೋಡ್ ಬರ್ದವ್ರ 4 ಮಂದಿ ಅನ್ನಂತಿಲ್ಲ ಹಂಗಲ್ಲಿ ನಾನ ಬರ್ದೇನಿ ಅದ ಸಂಬಂಧನ ಪಾಸ್ ಆಗಿ ನೋಡ್ಪ ಅದ ಈಗ ಒಟ್ಟ ನಿನ್ನ ಪ್ರಕಾರ ಏನ ಎಲ್ಲಾರ್ದು ಜೀವನ ನಿಂತಿರುದ 4 ಮಂದಿ ಮೇಲೆ 4 ಮಂದಿ ಸಂಬಂಧ 4 ಮಂದಿ ಸಂಬಂಧ ಈಗ ಫಾರ್ ಎಕ್ಸಾಂಪಲ್ ನೋಡಿ 4 ಮಂದಿ ಕ್ಯಾರೆಕ್ಟರ್ ಎಲ್ಲಿ ಮಠ ಹೋಗೈತಂದ್ರ ನಾಳೆ ದಿವ್ಸ ಸತ್ರು ನಿಂಗ್ 4 ಮಂದಿ ಹೊತ್ಕೊಂಡ್ ಹೋಗ್ಬೇಕು ಹೌದ ಕರೆಕ್ಟ್ ಇಲ್ಲ ಸೊ ಹಂಗಾಗ್ಬಿಡೈತಿ ಈಗ 4 ಮಂದಿ ಹೆಂಗಂದ್ರ ಇವ್ರ ಅಡ್ವಾಂಟೇಜ್ ಅದಾರ ಡಿಸ್ಅಡ್ವಾಂಟೇಜ್ ಅದಾರ ಬಟ್ ಎನಿ ಏನಂದ್ರ ನಿಯತ್ತಿನ ನಾಯಿಗಳು ಅವ್ರು ಯಾಕಂದ್ರ ನೋಡಿ ಈಗ ನೀ ಫ್ರೆಂಡ್ಸ್ ಅಂತ ತಗೋ ಇಲ್ಲ ನಿನ್ ಗರ್ಲ್ ಫ್ರೆಂಡ್ ಅಂತಾನ ತಗೋ ಅವ್ರ ನಿಯತ್ತಾಗಿರ್ತಾರಲ್ಲ ಗೊತ್ತಿಲ್ಲ ಬಟ್ ಈ 4 ಮಂದಿ ಏನದಾರಲ್ಲ ಲೈಫ್ ಲಾಂಗ್ ಗೊತ್ತಿರ್ತಾರ ಲೈಫ್ ಲಾಂಗ್ ಅಲ್ಲ ನೀನ್ ಸತ್ ಮೇಲೆ ಹೇಳಾತಿಲ್ಲ ನಿನಗೆ ನಿನ್ ಸ್ಮಶಾನ ಮಠನು ಬರ್ತಾರ ಅವ್ರು ನಿನ್ ಗಿಡ ಅಂದ್ರೆ ಹುಟ್ಟಿದಾಗಿಂತ ಹೆಸರಿಡಬೇಕಾದ್ರಿಂತ ನಾವ್ ಸಾಯೋ ಮಠ 4 ಮಂದಿ ಇದ್ದೇ ಇರ್ತಾರೆ ಮಂದಿ ಬರ್ಲೇಬೇಕು 100%. ಈಗ ಅದೇ ಹೇಳ್ತೀನಲ್ಲ ಈಗ ಹೆಂಗ್ ಆಗ್ಬಿಟ್ಟೈತೆ ಅಂದ್ರ ಒಂದ್ ನಮನಿ ಟ್ರಾಫಿಕ್ ಲೈಟ್ ಆದಂಗ ಆಗ್ಬಿಟ್ಟೈತಿದೆ ಹೌದೌದು ಯಾಕೆ ಹೇಳೆ ಸಿಗ್ನಲ್ ಬೀಳುತ್ತೆ ನಂಗ್ ಬಲಕ್ ಹೋಗೋದಿರುತ್ತೆ ಬಟ್ ಸಿಂಗಲ್ ರೂಟ್ ಎಡಕ್ಕ ಹೋಗ್ಬೇಕು ಸುತ್ತ ಹೊಡೆದ ಹೋಗ್ಬೇಕು ಹಂಗ ಹೋದ್ರು ಸುತ್ತ ಹೊಡೆದ ಯಾಕೆ ಬಂದಿ ಅಂತ ಕೇಳ್ತಾರೆ ಸಿಂಗಲ್ ರೂಟ್ ಇದ್ರು ಹೋಗ್ 4 ಮಂದಿ ಕೇಳ್ತಾರೆ ಅಣ್ಣ ಹೆಂಗ್ ಆಗ್ಬಿಟ್ಟೈತಂದ್ರ ಏನಾರ ಮಾಡ್ಬೇಕು ಏನಾರ ಮಾಡ್ಬಾರ್ದು ಅಂದ್ರುನು 4 ಮಂದಿ ಸೊ ಹಿಂಗಾಗ್ಬಿಡತ್ ನೋಡಪ್ಪ ಈಗ ಸೊ ನೀ ಈಗ 4 ಮಂದಿ ಹುಡುಗಾಕ್ ಹೊಂಟೀನಿ ಈಗ ಹೌದ ಬೇಕು ಆ 4 ಮಂದಿ ಯಾರ ಅನ್ನೋದು ಗೊತ್ತಾಗ್ಬೇಕ ಯಾಕಂದ್ರೆ ಅವನು ಎಕ್ಸಾಮ್ ಇದ್ದಾಗ ಇಷ್ಟ ಟೆನ್ಷನ್ ತಗೊಂಡಿದ್ದಿಲ್ಲ ಹೆಂಗೋ ಒಂದ್ ಪಾಸ್ ಹಾಕಿ ಬಿಡ ಅಂತ ನಂಬ್ಕೊಂಡು ನಾ ಹೋಗಿದ್ದೆ ಬಟ್ ಇದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಕ್ರಿಮಿನಲ್ಸ್ ನ ಕಂಡು ಹಿಡಿಬೋದ 4 ಮಂದಿನ ಕಂಡು ಹಿಡಿಯಕ್ ಆಗೋಲ್ತೆ ಮನೆ ಗೊತ್ತಾಗೈತ್ ಬಾಪ 4 ಮಂದಿ ಹೆಂಗ ಅಂತಂದ್ರ ನಂಗೆ ಹೆಂಗ್ ಗೊತ್ತಾಗೈತೆ ಅಂತಂದ್ರ
ನಾನು ಮೊನ್ನೆ ಅದೇ ವಿಚಾರ ಮಾಡತ್ತೀನಿ. ನಾಳೆ ಬಂದೇನ ಎಲ್ಲಾ ಓಕೆ ಫೈನ್ ಜಾಬ್ ಎಲ್ಲಾ ಮಾಡತ್ತಿ ಓಕೆ. ಮತ್ತು 4 ಮಂದಿ ಅದ ಏನ್ ಇಷ್ಟು ಜಲ್ದಿ ಜಾಬ್ ಹೋಗೋದೇನ್ ಅವಶ್ಯಕತೆ ಇತ್ತು. ಫೈನ್ ಪಾ ಚಲೋ ಅಡ್ವೈಸ್ ಕೊಡು ಇಲ್ಲ ಅನ್ನತಿಲ್ಲ. ನೀವ್ ಒಂದು ಚಲೋ ಅಡ್ವೈಸ್ ಕೊಡಕರ ಇಲ್ಲ ಏನ್ರ ಒಂದ್ ಲೈಕ್ ಈಗ ಕಂಪ್ಲೇಂಟ್ ಮಾಡಕರ ಇವ್ರು ಹಂಗ್ ಮಾಡಂಗಿಲ್ಲ. ಎಲ್ರು ರೋಲ್ ಇವ್ರದ. ಅಂದ್ರೆ ಈಗ ಒಂದ್ ಫಿಲ್ಮ್ದಾಗ ಹೀರೋನ್ ಇವ್ರ ವಿಲನ್ ಇವ್ರ. ಈಗ ಅದೇ ಅಂದ್ರೆ ಈಗ ನೀ ದುಡ್ಯಾಕ್ ಹೋದ್ರು ಓದ್ಬೇಕಾಗಿತ್ತಲ್ಲ, ಯಾಕೆ ದುಡ್ಯಾಕ್ ಹೋದಿ ಅಂತ ಕೇಳ್ತಾರೆ. ಇಲ್ಲ ನೀ ಓದಾಕ್ ಹೋದಿ ಅಂತಂದ್ರೆ ಎಷ್ಟಂತ ಓದ್ತಿ ದುಡಿಯೋದು ಯಾವಾಗ ಅಂತ ಕೇಳ್ತಾರೆ. ಎಷ್ಟಂತ ಓದ್ತಿ ಅನ್ನೋಕ್ಕಿಂತ ಎದಕ್ ಸುಮ್ಮ ಹೋಗ್ತಿ ಅಲ್ಲಿ ಲಕ್ಷ ಕೊಟ್ಟು ಎದಕ್ ಹೋಗ್ತಿ. ಆರಾಮ್ ಜಾಬ್ ಸ್ಕಿಲ್ಸ್ ಮ್ಯಾಲ ಹೋಗ್ತಿವ್ ಹಂಗೆ. ಅವ್ರು ಹೇಳುದ್ ಕೇಳ ಹೊಂಟೇವಿ ಈಗ. ಒಟ್ಟಿಗೆ ಮ್ಯಾಲ ಹೋಗೋದಾಗ್ಬಿಟ್ಟೈತಿ ಈಗ. ಮ್ಯಾಲ ಹೋಗೋದಾಗ್ಬಿಟ್ಟೈತಿ ಈಗ ಪರಿಸ್ಥಿತಿ. ಬೇಸಿಕಲಿ ಈಗ ನೀ ಒಂದ್ ಆ ಟಾಪಿಕ್ ಲೈಕ್ ಏನ್ 4 ಮಂದಿ ಅಂತ ಐತಿ, ಆ 4 ಮಂದಿ ಹುಡುಕ್ಬೇಕು ಈಗ. ಹೌದು ಆಕ್ಚುಲಿ ನಂಗೆ ಆನ್ಸರ್ ಗೊತ್ತೈತಿ. ನಿಂಗ್ ಐಡಿಯಾ ಐತೆ ನಂಗೆ ನಿಂಗ ಒಂದ್ ಐಡಿಯಾ ಐತೆ ನಿಂಗೆ ಯಾವ 4 ಮಂದಿ ಅಂತೇಳಿ? ಇಲ್ಲ ಇಲ್ಲ, ನಂಗೆ ಸಣ್ಣ ಇದ್ದಾಗಿಂತ ತಿಳ್ಕೊಬೇಕು ಅನ್ನೋದು ಬಹಳ ಆಸೆ ಐತಿ 4 ಮಂದಿ ಯಾರಂತಂದೆ. ಓಕೆ ಅದಕ್ಕೆ ನಿಂಗೆ ಕೇಳಿದ್ದೀಗ ನಾ. ಓಕೆ ಸೊ ನಿಂಗ್ ಲೈಕ್ ಪರ್ಟಿಕ್ಯುಲರ್ಲಿ ಆ 4 ಮಂದಿ ಯಾರು ಬೇಕೀಗ? ಈಗ ಏನ್ ಗೊತ್ತ ದೋಸ್ತೆ, ನೀ ನಂಗ್ ಹೈಸ್ಕೂಲ್ ಅಂತ ಗೊತ್ತ. ಏನ ಮಾಡೋದಿದ್ರು ಒಂದ್ ಫೋನ್ ಮಾಡಿರ್ತೀನಿ, ಎಲ್ಲಾ ಮಾತಾಡಿರ್ತೀನಿ, ಅದೆಲ್ಲ ಗೊತ್ತ ನಿನಗೆ. ನಂದೆಲ್ಲ ಗೊತ್ತೆ, ನನಗೆಲ್ಲ ಗೊತ್ತೆ. ಬಟ್ ಈಗ ನನಗೇನ್ ಗೊತ್ತಾಗ್ಬೇಕು ಹೇಳ, ಆ 4 ಮಂದಿ ಯಾರು? ಓಕೆ ಆ 4 ಮಂದಿ ಹೆಂಗಿರ್ತಾರ, ಅವ್ರು ನೋಡಕ್ ಹೆಂಗಿರ್ತಾರ, ಆಮೇಲೆ ಅವ್ರು ಎಲ್ಲಿ ಸಿಗ್ತಾರ, ಆ 4 ಮಂದಿ ಯಾರು? ಓಕೆ ಹೇಳ್ಬಿಡ್ಲಿ. ನೀ ಹೇಳಿದೆ ಅಂದ್ರೆ ಒಂದ್ ನಮನಿ ಗೌತಮ್ ಬುದ್ಧ ಆಗ್ಬಿಡ್ತೀನ ಮೊದ್ಲ. ಓಕೆ ಎಲ್ಲಾ ರಿಯಲೈಸ್ ಆಗ್ಬಿಡ್ತೈತಿ ನಿಮ್ಗೆ. ಕೇಳ್ತೇನಿ. ಯಾಕಂದ್ರೆ ಈಗ ಅದೇ 4 ಮಂದಿ ಸಂಬಂಧ ಬಾಳ್ ಕೆಲ್ಸಗಳು ನಿಂತಾವ. ಓಕೆ ಆಯ್ತಾಯ್ತಾಯ್ತು. ಈಗ ನೀ ಆ 4 ಮಂದಿ ಯಾರು ಇವತ್ತು ಗೊತ್ತಾದ್ರೆ ನಿಂಗ್ ಫುಲ್ ಓಕೆ ಫೈನ್ ಪಾ ಆಯ್ತು. ಈಗ ರೀಸೆಂಟ್ ಆಗಿ ನಿನ್ ಬಡ್ಡೆ ಒಂದ್ ಬರತೈತೆ, ಈಗ ಅದಕ್ಕೆ ಗಿಫ್ಟ್ ಅನ್ಕೊಂಡ್ಬಿಟ್ಟ ತಿಳುದ. ಇದೇ ಗಿಫ್ಟ್ ತಗೊಂಡಿ ಏನ ಗಿಫ್ಟ್ ಬೇಕಾ ನನಗೆ? ಗಿಫ್ಟ್ ಅದೆಲ್ಲ ಬಿಡೆ, ಈಗ ಮೊದ್ಲ 4 ಮಂದಿ ಹೇಳೆ. ಅದೇ ಹೇಳತ್ತಿಲ್ಲ, ಲೈಕ್ ಈಗ ಫಿಸಿಕಲಿ ಗಿಫ್ಟ್ ಕೊಡುದು ಬೇರೆ, ಮೆಂಟಲಿ ಗಿಫ್ಟ್ ಕೊಡತ್ತೇನ ನಿಂಗೆ. ಅಂದ್ರೆ 2 ಗಿಫ್ಟ್ ಆಗತ್ತೈತ್ಲ. ಬೇಸಿಕಲಿ 4 ಮಂದಿ ಯಾರು ಗೊತ್ತೈತಿ? ರಿಲೇಟಿವ್ಸ್. ರಿಲೇಟಿವ್ಸ್ ಅಷ್ಟು ಶ್ಯೂರಿಟಿ ಐತಿ? 100% ರಿಲೇಟಿವ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.